ನಿಮ್ಮ ಹೆಸರೇನು? ವರ್ಷ ಫಸ್ಟ್ ಇಯರ್. ಫಸ್ಟ್ ಇಯರ್. ನೀವು? ಫಸ್ಟ್ ಪಿ ಯು. ನೀವು? ಫಸ್ಟ್ ಇಯರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರಿಷ್ಟ? ತ್ರಿವಿಕ್ರಮ್. 3 ಜನ ಗೊತ್ತಿದೆ. ಹಾಂ ಮತ್ತೆ ತ್ರಿವಿಕ್ರಮ್ ಮತ್ತೆ ಭವ್ಯ ಮಧ್ಯೆ ಏನೋ ಇದೆ ಅಂತ ಹೇಳ್ತಾರೆ, ಹೌದಾ? ಹೌದು, ಲವ್ ಇದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಲವ್ ಅದು? ಇರ್ಬೋದು, ಅದು ಫ್ರೆಂಡ್ಶಿಪ್ ಅಂತ ಗೊತ್ತು ನಮಗೆ. ಅದೇ ಎಲ್ಲರೂ ಲವರ್ ಅಂತ ಅನ್ಕೋತಾರೆ ಅಷ್ಟೇ. ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಅದೊಂದು ಆಡಿಯೋ ಇದಾಗಿದೆ, ಲವರ್ಸ್ ಅಂತಾನೆ ಅನಿಸುತ್ತೆ. ಲವರ್ಸಾ? ನಿಜ ಲವರ್ಸಾ? ಲವರ್ಸ್ ಇರ್ಬೋದು. ತ್ರಿವಿಕ್ರಮ್ ಗೆಲ್ಬೋದು. ಯಾಕೆ? ಅವನದೇ ಆದಂಥ ಒಂದು ಸ್ಪೋರ್ಟ್ಸು ಮ್ಯಾನ್ ಇದ್ದಾನಲ್ವಾ, ಅದಕ್ಕೆ ಅವನದಂತ ಇದಾನ ಕ್ರಿಕೆಟಲ್ಲಿ ಹೋಗಿ ಬಂದನಲ್ವಾ, ಅವನದೇ ಅಂತ ಒಂದು ಇದು ಸ್ಪೋರ್ಟ್ಸ್ ಮ್ಯಾನ್ ಥರ ಇದ್ದಾನೆ. ಅವನೇ ಗೆಲ್ಬೋದು ಅಂತ. ಮತ್ತೆ ಉಗ್ರ ಮಂಜು? ಉಗ್ರಂ ಮಂಜು ಅವರು ಹುಡುಗಿರಿಗೆ ರಿಕ್ವೆಸ್ಟ್ ಕೊಡಲ್ಲ, ಹೋಗೇ ಬಾರೆ ಅಂತ ಇದು ಮಾಡ್ತಾನೆ, ಹೊರಗಾಡ್ತಾನೆ. ಗೌತಮಿಗೆ ಮಾತ್ರ ರೆಸ್ಪೆಕ್ಟ್ ಕೊಡೋದಷ್ಟೇ. ಉಳ್ಕಿದವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅವನು ಅಷ್ಟೇ. ಗೌತಮಿ ಮಾತ್ರ ಹುಡುಗಿನೆಲ್ಲ ಹುಡುಗಿರಲ್ಲ ಅಂತ ನೀವೇ ಅವನು ಹೀರೋ ಅಂತ ರೆಸ್ಪೆಕ್ಟ್ ಅಂತ. ಬಿಗ್ ಬಾಸ್ ನೋಡ್ತೀರಾ ಎಲ್ಲರೂ? ಎಸ್ ಬ್ರೋ, ನೋಡ್ತೀವಿ. ಸೊ ಯಾರು ಇಷ್ಟ? ಹನುಮಂತ. ಎಲ್ಲ ಹನುಮಂತ ಫ್ಯಾನ್. ಯಾಕೆ ಹನುಮಂತ ಇಷ್ಟ? ನಮ್ಮ ಉತ್ತರ ಕರ್ನಾಟಕದವ್ರು ಅದಕ್ಕೆ. ಯಾರ ತರ? ಹನುಮಂತ ಅಂತಾರ. ಯಾರು ವಿನ್ ಆಗ್ಬೇಕು? ಹನುಮಂತ ಅಣ್ಣ ಬಿಗ್ ಬಾಸ್ ಮನೇಲೆ ಬರ್ದ್ಬಿಟ್ಟೈತಿ, ಹನುಮಂತನೇ ವಿನ್ ಆಗೋದು ಅಂತ. ಯಾರು ಬೇಡ ಅಂದ್ರೂ ಹಬ್ಬ ಬಿಗ್ ಬಾಸೇ ಗೆಲ್ಸ್ಬಿಡ್ತಾರ ಅವ್ನು. ಬಿಗ್ ಬಾಸ್ ಹನುಮಂತ ಸುದೀಪ್ನೇ ಗೆಲ್ಸ್ಬಿಡ್ತಾರೆ. ಸೊ ಉಗ್ರ ಮಂಜು ಅವರು? ಉಗ್ರ ಮಂಜು ಅವರು ಅವ್ರು ಏನ್ ಗೆಲ್ಲಲ್ಲ ಬಿಡು. ಅದು ತಲೆ ಎಲ್ಲ ಈ ವಾರ ಬೆಂಕಿ ಅದು. ಉಗ್ರ ಮಂಜು ಮನೆಗೆ ಹೋಗ್ತಾರಾ? ಯಾಕೆ ಅವರು ಕಾಂಪಿಟೇಟಿವ್? ಅವರು ಕರೆಕ್ಟಾಗಿ 1-2 ವಾರದಿಂದ ನೆಟ್ಟಾಗಿ ಆಡ್ತಿಲ್ಲ ಅಣ್ಣ ಅವ್ರ ಮನೆಯಿಂದ ಫೋನ್ ಮಾಡಿದ್ರಂತೆ, ಅದಕ್ಕೆ ನಾಳೆ ಹೋಯ್ತಾರೆ. ಹೌದು ಬ್ರೋ. ಹನುಮಂತು ವಿನ್ ಆಗ್ಬೇಕು ಅಂತಾರಲ್ಲ, ಯಾಕೆ ಅಷ್ಟು ಸಪೋರ್ಟ್? ಯಾಕೆ ಅವ್ರು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಸ್ವಲ್ಪ ಬಡತನ ಐತೆ, ಅವ್ರು ವಿನ್ ಆಗ್ಲಿ, ಸ್ವಲ್ಪ ಮುಂದೆ ಬರ್ಲಿ ಮಕ್ಕಳು ಅಂತ. ಬೆಳಿಬೇಕು. ಹಾ, ಅಷ್ಟೇ. ಹಾ ಬಟ್ ಇವ್ರು ಮೋಕ್ಷಿತಾ, ಭವ್ಯ, ವಿಕ್ರಮ ಅಣ್ಣ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅಣ್ಣ ಅವ್ರಿಗೆಲ್ಲ. ಇವ್ರು ಹನುಮಂತ ಅವ್ರಾದ್ರೆ ಮತ್ತೆ ಇದು ಬಡವರಿಂದ ಇದು ಬಂದಿರೋದಲ್ಲ, ಅದಕ್ಕೆ ಅವ್ರು ವಿನ್ ಆಗ್ಬೇಕಂತ ಅಷ್ಟೇ. ಯಾಕಂದ್ರೆ ವಿಕ್ರಮ್ ಮತ್ತೆ ಭವ್ಯ ಮಧ್ಯೆ ಏನಾಗ್ತಿದ್ಯಾ? ಸೀರಿಯಲ್ಸ್, ಓನ್ಲಿ ಸೀರಿಯಲ್ಸ್ ಅಷ್ಟೇ. ಏನ್ ಅನ್ಸುತ್ತೆ ಭವ್ಯ ಬಗ್ಗೆ? ಅವ್ರ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಕಾಪಿ ಜಾಸ್ತಿ. ಅಂದ್ರೆ ಚೀಟಿಂಗ್ ಮಾಡೋದು ಜಾಸ್ತಿ. ಆಮೇಲೆ ಅಷ್ಟೇ. ಯಾಕೆ ನಿಮ್ಗೆ ಅನ್ಸಲ್ಲ ಭವ್ಯ ವಿನ್ ಆಗ್ಬೇಕು ಅಂತ? ನಮ್ಗ ಆಗ್ಬೋದಲ್ವಾ? ಆಗಲ್ಲ, ಯಾಕೆ ಆಗಲ್ಲ ಆಗಲ್ಲ ಅಷ್ಟೇ. ಯಾಕಾಗಲ್ಲ? ರೀಸನ್ ಏನು? ಜನರು ಸಪೋರ್ಟ್ ಮಾಡಿದ್ರೆ ತಾನೇ ಆಗಕ್ಕೆ. ಅವ್ರಿಗೆ ಸಪೋರ್ಟ್ ಇಲ್ಲ ಅಂತ ಸಪೋರ್ಟ್ ಮಾಡ್ತಿಲ್ಲ ಅವರಿಗೆ. ವೋಟ್ ಮಾಡೋದೇ ಜಾಸ್ತಿ ನಮ್ಮ ಹನುಮಂತ ಅವ್ರಿಗೇನೆ. ಓಕೆ, ಹನುಮಂತ ವಿನ್ ಆಗ್ಬೇಕು. ಹನುಮಂತ ಜೈ ಹನುಮಂತು. ಜೈ ಹೆಸರೇನು? ಅರ್ಪಿತಾ. ಅರ್ಪಿತಾ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ. ಈ ಒಂದು ಸೀಸನ್ ಅಲ್ಲಿ ಹೆಂಗ್ ಅನಿಸ್ತದೆ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಈ ಒಂದು ಸೀಸನ್ ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದೆ. ಫಸ್ಟ್ ಅವಾಗಲೇ ಬೇರೆ ಇತ್ತು, ಇವಾಗಲೇ ಬೇರೆ ಡಿಫ್ರೆಂಟ್ ಆಗಿದೆ. ಅದು ಫಸ್ಟ್ ಅವಾಗ ಒಂದಿತ್ತು, ಇವಾಗ ಎರಡೆರಡಿದೆ. ಅದು ಚೆನ್ನಾಗಿದೆ. ಸೊ ನಿಮ್ಮ ಪ್ರಕಾರ ಈ ಸಲ ಸೀಸನ್ ಅಲ್ಲಿ ಯಾರು ಕಪ್ ಹೊಡಿಬೋದು? ತ್ರಿವಿಕ್ರಮ್. ವಿಕ್ರಮ್. ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ, ಅವನದೇ ಅವ್ನು ಇದು ಮಾಡ್ಕೊತಾನೆ, ಅದಕ್ಕೆ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ತ್ರಿವಿಕ್ರಮ್. ತ್ರಿವಿಕ್ರಮ್. ಬಟ್ ಭವ್ಯ ತ್ರಿವಿಕ್ರಮ್ ಮಧ್ಯೆ ಏನೋ ಸಮಥಿಂಗ್ ಇದೆ ಅಂತ ತುಂಬಾ ಇದೆ, ಆದರೆ ಅವ್ರು ಯಾರಿಗೂ ಹೇಳ್ಕೊಂತಿಲ್ಲ ಅಷ್ಟೇ. ಓಕೆ, ಇವರು ಉಗ್ರ ಮಂಜು ವಿನ್ ಆಗೋ ಚಾನ್ಸಸ್ ಇದೆ? ಇಲ್ಲ, ಅವರೆಲ್ಲರಿಗೂ ಬಕೆಟ್ ಹಿಡಿತಾರೆ. ಉಗ್ರ ಮಂಜು ಯಾಕೆ? ಅವರು ಏನು ಮಾಡ್ತಾನೆ, ಎಲ್ಲ ಟಾಸ್ಕ್ ಕೊಟ್ಟಿದ್ರು. ಉಗ್ರ ಮಂಜು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ, ತುಂಬಾ ಇದು ಅಂತ ಹೇಳಿದ್ರು. ಇಲ್ಲ, ನಮ್ಗೆ ತ್ರಿವಿಕ್ರಮೇ ವಿನ್ ಆಗಬೇಕು. ಭವ್ಯ ವಿನ್ ಆದ್ರೆ ಅವರು ಚೆನ್ನಾಗಿರ್ತಾರೆ. ಇಲ್ಲ, ನನಗೆ ಅನಿಸುತ್ತೆ ತ್ರಿವಿಕ್ರಮ್ ಒಂದು ಕೈಯಲ್ಲಿ ಇರಬೇಕು, ಭವ್ಯ ಒಂದು ಕೈಯಲ್ಲಿ ಇರಬೇಕು ಅಂತ. ತ್ರಿವಿಕ್ರಮ್ ಒಂದು ಕೈಯಲ್ಲಿ, ಭವ್ಯ ಇಬ್ಬರು ಕೈಯಲ್ಲಿ. ಇಬ್ಬರು ಗೆದ್ರು, ಒಬ್ರು ಬದ್ರು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಈ ಸಲ ಸುದೀಪ್ ಸರ್ ಕೂಡ ಈ ಒಂದು ಸೀಸನ್ ಲಾಸ್ಟ್ ಅಂತಿದ್ದಾರೆ. ಹೆಂಗ ಅನ್ಸುತ್ತೆ? ನೆಕ್ಸ್ಟ್ ಸೀಸನ್ ಯಾರು ರಿಪ್ಲೇಸ್ ಆಗ್ಬೋದು? ಗೊತ್ತಿಲ್ಲ, ಬಟ್ ಅವ್ರು ಇದ್ರಾಗಲಿ ಚೆನ್ನಾಗಿರುತ್ತೆ. ಸುದೀಪ್ ಅವರಿದ್ರೇ ಚೆನ್ನಾಗಿರುತ್ತೆ. ಅದ್ರ ಬಿಟ್ಟು ಬೇರೆ ಯಾರಾದರೂ ಬಂದರೆ